ಹಾಯ್ ಹಲೋ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ನನ್ನ ತಲೆ ಅಂತೂ ಆ್ಯಕ್ಚುಲಿ ಏನು ಗೊತ್ತಾ, ಒಂದು ತಿಂಗಳಾಗ್ಬಿಟ್ಟಿತ್ತು ತಲೆನೂ ಕೂಡ ಬಾಚಿ. ಸೊ ಇವತ್ತೆಲ್ಲ ಬಾಚಿದ್ದೀನಿ ನೋಡಿ. ಅದು ಬಾಚಿದ್ರೂ ಕೂಡ ಹೆಂಗೆ ಕಾಣಿಸ್ತಾ ಇದೆ, ಏನೋ ಬಾಚೆ ಇಲ್ಲ, ನನಗೆ ಫುಲ್ಲು ಗಂಟು 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 ಆಗ್ಬಿಟ್ಟಿತ್ತು. ಸೊ ಯಾಕಂತ ಹೇಳಿದ್ರೆ ಬೆಡ್ ರೆಸ್ಟಲ್ಲೇ ಇದ್ದಿದ್ದರಿಂದ ತಲೆನೂ ಕೂಡ ಬಾಚೆ ಇರಲಿಲ್ಲ. ಸುಮ್ಮನೆ ಹಾಗೆ ಮಲ್ಕೊಂಡೆ ವ್ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೆ ಗೈಸ್. ಇನ್ನು ಟೈಮ್ ಬಂದು ಆ್ಯಕ್ಚುಲಿ ಈಗ 11 ಆಗಿರಬಹುದು. ಈಗಷ್ಟೇ ಜಸ್ಟ್ ತಿಂಡಿ ಕೂಡ ಮಾಡಾಯಿತು. ಇವತ್ತೇನಪ್ಪ ತಿಂಡಿ ಅಂದರೆ, ಸೊ ಇವತ್ತೇನು ಸ್ಪೆಷಲ್ ಏನಿಲ್ಲ. ನನ್ನ ಮಗಳು ಹೇಳ್ತಾ ಇದ್ದಾಳೆ ನೋಡಿ ಏನು ಅಂತ. ಏನೇ ರಸಮ್ ಮತ್ತು ಅನ್ನ ಅಂತೆ, ರಸಮ್ ಆ್ಯಂಡ್ ರೈಸ್ ಅಂತ ಇದ್ದಾಳೆ. ಸೊ ತಿಂದಾಯ್ತು ಈಗ. ಸೊ ತಿಂದು ಅವಳದು ಒಂದು ಸ್ವಲ್ಪ ಪೋರ್ಷನ್ಸ್ ಕಂಪ್ಲೀಟ್ ಮಾಡಿರಲಿಲ್ಲ. ಕನ್ನಡ ಆ್ಯಕ್ಚುಲಿ ಒಂದು ಸ್ವಲ್ಪ ಬಿಟ್ಬಿಟ್ಟಿದ್ಲು. ಅದನ್ನು ಓದಿಸೋಣ ಅಂತಂದರೆ ರೂಮ್ನ ನೋಡಿ ಯಾವ ರೀತಿ ಮಾಡಿ ಹೆಂಗೆ ಆಟ ಆಡ್ತಿದ್ದಾಳೆ. ತಗೊಂಡು ಹೋದೆ, ತೆಗಿ ತೋರಿಸ್ತೀನಿ ನೋಡಿ ನಮ್ಮ ಮನೆ ರೂಮ್ ಹೆಂಗೆ ಮಾಡಿದ್ದಾಳೆ. ಈ ಥರ ಮಲ್ಕೊಂಡು ಬುಕ್ಸು ಒಂದು ಕಡೆ, ಈ ಕಡೆ ಸ್ವೆಟರ್ ಒಂದು ಕಡೆ, ಅಲ್ಲಿ ನೋಡಿ ಬುಕ್ಸು, ಹಿಂಗ ಓದೋದು. ಹಂಗೇನೆ ಓದೋದು. ತೆಗಿ, ಎದ್ದಳು. ಬುಕ್ಸ್ ಎಲ್ಲ ಹಂಗೆ ಬಿಸಾಕ್ತಾರ. ಎತ್ತು, ಎದ್ದಳು. ಕನ್ನಡ ಓದ್ತಾಳೆ ನೋಡಿ ನನ್ನ ಮಗಳು, ಯಾವ ಥರ ಓದ್ತಾಳೆ ತೋರಿಸು. ಕನ್ನಡ ಓದು. ಗುರುಗಳು ಬಾಲಕನನ್ನು ಏನೆಂದು ಸತ್ಯವನ್ನು ಹೇಳಿದನು. ಗುರುಗಳ ಬಳಿ ಬಾಲಕನು ಬಲಿ ಅಲ್ಲ, ಬಳಿ. ಗುರುಗಳು ಬಾಲಕನ ನನ್ನು ದಯವಿಟ್ಟು ಕ್ಷಮಿಸಿ ಗುರುಗಳೇ, ನಾನು ಲೆಕ್ಕಗಳೆಲ್ಲನೂ ಸ್ವಂತ ಮಾಡಿಲ್ಲ. ಗುರುಗಳೆಲ್ಲ ಅದೇನು ಅಂದ್ರೆ ಬೇರೆಯವರ ನೆರವಿನಿಂದ ಮಾಡಿಕೊಂಡು ಬಂದಿದ್ದೇನೆ ಎಂದು ಸತ್ಯವನ್ನು ಹೇಳಿದನು. ನಂಗೆ ಓದೋದು ಎದಳ ಓದು ತಗೋ ಆ ರೀತಿ ನನ್ನ ಮಗಳಿಗೆ ಓದೋದು ಕನ್ನಡ. ಸೊ ಕನ್ನಡ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಆನ್ಸರ್ಸ್ ಎಲ್ಲ. ಸೊ ಬೆಲ್ಟ್ ಹಾಕ್ಕೊಂಡು ಒಂದು 5 ನಿಮಿಷ ನಿಂತ್ಕೊಬೋದು, ಅದಾದಮೇಲೆ ನಿಲ್ಲಕ್ಕಾಗಲ್ಲ. ಇನ್ನು ಲೋಕಿ ಆ್ಯಕ್ಚುಲಿ ವುಡ್ ವರ್ಕ್ ಮಾಡಿಸ್ತಾ ಇದ್ದೇನೆ. ತಗೊಂಬ ಕುತ್ಕೋರಿ ದೀಕ್ಷಾ. ನಾನು ಹಂಗೆ ಮಲ್ಕೊಂಡೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆ್ಯಕ್ಚುಲಿ ಜಾಸ್ತಿ ಹೊತ್ತು ಕುತ್ಕೊಂಡು ಮತ್ತು ನಿಂತ್ಕೊಂಡೆಲ್ಲ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಇವತ್ತು ಕಾರ್ಪೆಂಟರ್ ಬಂದಿದ್ದಾರೆ, ಅಲ್ಲಿ ನೋಡ್ಕೊಳಕ್ಕೆ ಹೋಗಿದ್ದಾನೆ ಲೋಕಿ. ಸೊ ಕಾರ್ಪೆಂಟ್ರ್ ಆ್ಯಕ್ಚುಲಿ ಇವತ್ತು ಏನು ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಕಿಚನ್ದು ಡೋರ್ ಮಾಡ್ತಾಯಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ತುಂಬ ರಿಚ್ಚಾಗೇನು ನಾನು ವುಡ್ ವರ್ಕ್ ಎಲ್ಲ ಏನೂ ಮಾಡಿಸ್ತಾ ಇಲ್ಲ. ಸೊ ಬರೀ ಟಿ ವಿ ಸ್ಟ್ಯಾಂಡು ಮತ್ತು ವುಡ್ ವರ್ಕಿಂದ ಟೋಟಲ್ಲು ನಾನು 130 130 ಅನಿಸುತ್ತೆ, 130ಗೆ ಮಾತಾಡಿದ್ದಾರೆ. ಎಕ್ಸಾಕ್ಟಾಗಿ ಅವ್ರು 40 ಅಂತ ಇದ್ದಾರೆ, ನಾವು 30 ಅಂತ ಇದ್ದೀವಿ. ಟಿ ವಿ ಸ್ಟ್ಯಾಂಡು 3 ಮನೆಗೆ ಟಿ ವಿ ಸ್ಟ್ಯಾಂಡು, ಆಮೇಲೆ 3 ಮನೆಗೂ ಕಿಚನ್ ಡೋರ್ಸು. ಮಧ್ಯದಲ್ಲೆಲ್ಲ ಸೆಲ್ಫ್ ಕಲ್ಲೇ ಹಾಕ್ಸ್ತಾ ಇರೋದು, ಬರೀ ಮಾತ್ರ ಡೋರ್ ಕ್ಲೋಸ್ ಮಾಡೋ ಥರ ಮಾಡ್ತಾಯಿದ್ದಾರೆ. ಆಮೇಲೆ ಒಂದು ಸೈಡ್ ಮಾತ್ರ ತಟ್ಟೆ ಸ್ಟ್ಯಾಂಡು, ಸ್ಪೂನ್ ಸ್ಟ್ಯಾಂಡು ಇದನ್ನು ಇಡಿಸ್ತಾ ಇದ್ದೀನಿ. ಸೊ ಹಾಗಾಗಿ ಜಾಸ್ತಿ ಏನು ವುಡ್ಡಲ್ಲೇ ಮತ್ತು ಸ್ಟೀಲಲ್ಲೇ ಎಲ್ಲ ಮಾಡಿದ್ರು, ಪಾತ್ರೆ ಎಲ್ಲ ಅವರು ನೀಟಾಗಿ ಒರೆಸೇ ಇಡಲ್ವಲ್ಲ. ಸೊ ಹಾಗಾಗಿ ಅದನ್ನೇನು ಜಾಸ್ತಿ ಮಾಡಿಸ್ತಾ ಇಲ್ಲ. ಅಲ್ಲಿ ಹೋಗಿದ್ದಾನೆ. ನಾನು ಮನೆ ಹತ್ರ ಮೋಸ್ಟ್ಲಿ ನಾಳೆ ಹೋಗಬೇಕು. ಇವತ್ತು ಹೋಗೋಣ ಹಾಸ್ಪಿಟಲ್ಗೆ, ನೆನ್ನೆ ಡಾಕ್ಟರ್ ಇರಲಿಲ್ವಲ್ಲ, ಇವತ್ತು ಹೋಗೋಣ ಅಂತ ಅಂದ್ಕೊಂಡ್ವಿ. ತಿರ್ಗಾ ಇವತ್ತು ಸಂಡೇ ಕ್ರೌಡ್ ಜಾಸ್ತಿ ಆಗಿಬಿಡ್ತಾರೆ, ನಿನ್ನೆ ಅವ್ರು ಇರಲಿಲ್ಲ ಅದರಲ್ಲೂ ಬೇರೆ. ಸೊ ಇವತ್ತು ಬೇಡ ಅಂತ ಇದ್ದೀನಿ, ನಾಳೆ ಹೋಗಬೇಕು. ನಾಳೆನೂ ಕೂಡ ಟೆನ್ಷನ್ನಲ್ಲಿದೆ, ಏನು ಹೇಳ್ತಾರೋ ಏನೋ ಅಂತ.
ಹಾಸ್ಪಿಟ್ಲಿಗೆ ಹೋಗಿ ಏನೇನು ಹೇಳ್ತಾರೆ ಕೇಳ್ಕೊಂಬರ್ತೀನಿ. ಕೇಳ್ಕೊಂಬಂದ್ಮೇಲೆ ಆ್ಯಕ್ಚುಲಿ ಬೆಂಗ್ಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲೆಕ್ಟ್ರಿಕಲ್ ಸಾಮಾನು ತೊಗೊಂಬರಬೇಕು. ಸೊ ಇಲ್ಲಿಗೂ ಅಲ್ಲಿಗೂ ನಿಜವಾಗ್ಲೂ ತುಂಬ ಡಿಫ್ರೆನ್ಸ್ ಇದೆ. ಇಲ್ಲಿ ಕೊಟೇಶನ್ ಹಾಕಿಸ್ದೆ, ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಗೈಸ್. ಸೊ ಈ ಸಂಡೇ ಅಂತೂ ಫುಲ್ಲು ರಿತಿಕ್ಷನ್ ಜೊತೆನೇ ಕಳಿಬೇಕು. ಸೊ ಅವಳದು ಪೋರ್ಷನ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸಂಡೇ ವಿತ್ ರಿತಿಕ್ಷಾ. ನಿನ್ನ ಜೊತೆ ಇನ್ನೇನು ಸ್ಯಾಟರ್ಡೆ ಸಂಡೇ ಇದೇ ಟೈಮ್ ಪಾಸ್ ಆಯಿತು. ತೆಗಿ ಬೇಗ, ಓದ್ಕೋ ರಿತಿಕ್ಷಾ. ನೀನು ಹಿಂಗೆಲ್ಲ ಸ್ಲೋ ಮಾಡಿದ್ರೆ ಆಗಲ್ಲ, ತೆಗಿ ಕಂಪ್ಲೀಟ್ ಮಾಡು. ಸೊ ಇವಳಿಗೆ ಓದಿಸೋದೇ ಕೆಲಸ ಇದೆ. ಇವಾಗ ಆ್ಯಕ್ಚುಲಿ ನಾನು ಹೇಳ್ದಂಗೆ 10:30 11 ಆಗಿರಬೇಕು ಟೈಮಿಂಗ್ಸು. ಇವಾಗ ಕಂಪ್ಲೀಟ್ ಮಾಡೋಕ್ಕೆ ಇಟ್ಕೊಂಡ್ರೆ ಇನ್ನು ಸಂಜೆವರೆಗೂ ಅವಳ್ದು ಅದೇ ಇರುತ್ತೆ ನೋಡು, ಓದ್ಕೋ ಅಂತಲೇ ಹೇಳಬೇಕು. ಸೊ ಅವಳನ್ನು ಓದಿಸ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಆ್ಯಕ್ಚುಲಿ ಕನ್ನಡನೂ ಎಷ್ಟು ಇಂಪಾರ್ಟೆಂಟ್ ಅಲ್ವಾ ನಮಗೆ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮಾಡ್ತಾಯಿದ್ದೀನಿ. ನನಗೆ ಲಾಂಗ್ ವೀಡಿಯೋಸ್ ಆ್ಯಕ್ಚುಲಿ ಜಾಸ್ತಿ ಮಾಡೋಕ್ಕಾಗ್ತಿಲ್ಲ. ಸೊ ನಿಂತ್ಕೊಂಡೆಲ್ಲ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟು ಇನ್ನೇನು 1 ವೀಕ್ ಅಂದ್ಕೊತೀನಿ ನಾನು. ನನ್ನ ಪ್ರಕಾರ ಚೇತರಿಸ್ಕೊಂಡ್ರೆ ಖಂಡಿತ ವ್ಲಾಗ್ನ ಲಾಂಗ್ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿಗೆ ಇಲ್ಲಿ ನಾನು ಬ್ಲಾಗ್ ಎಂಡ್ ಮಾಡ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿ, ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಫುಲ್ಲು ತುಂಬ ಹೃದಯದ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಬಾ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಗಾಯ್ಸ್.